ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಅಥವಾ ರಾತ್ರಿ ಯಾವಾಗ ಬೇಕಾದ್ರೂ ತಿನ್ನಬಹುದು. ಇದನ್ನು ಎಲ್ಲ ಟೈಮ್ಗೂ ತುಂಬ ರುಚಿಯಾಗಿರುತ್ತೆ. ಈ ದೋಸೆ ಹಲಸಿನ ಹಣ್ಣಿನ ತುಪ್ಪದ ದೋಸೆ ಎಷ್ಟೊಂದು ರುಚಿಯಾಗಿರುತ್ತೆ ಅಂದರೆ ಈ ಚಟ್ನಿ ಜೊತೆ ಅಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬಹುದು. ತುಂಬ ಈಸಿಯಾಗಿ ಮಾಡಬಹುದು. ಒಂದು 3-4 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ತುಂಬ ಸಿಂಪಲ್ಲಾಗಿ ಮಾಡೋದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹೋಳಿಗೆಗಿಂತ ರುಚಿಯಾಗಿರುತ್ತೆ, ತುಂಬ ಸಿಂಪಲ್ಲಾಗಿರುತ್ತೆ. ದೋಸೆ ರೈಸ್ನ 1 ಕಪ್ ಅಷ್ಟು ನಾನು ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ. ಬೆಳಿಗ್ಗೆಗೆ ದೋಸೆ ಮಾಡ್ತಾರಂಥದ್ದು, ಅಥವಾ ಬೆಳಗ್ಗೆ ನೆನೆಸಿಟ್ಟು ರಾತ್ರಿ ದೋಸೆ ಮಾಡಬಹುದು. ಅರ್ಧ ಕಪ್ಪಷ್ಟು ಫ್ರೆಶ್ ಆಗಿರೋಂಥ ತೆಂಗಿನಕಾಯಿ ತುರಿಬೇಕಾಗುತ್ತೆ 1 ಕಪ್ಪು ದೋಸೆ ರೈಸ್ಗೆ. ಹಾಗೆ ಒಂದು 6 ಕಾಳಷ್ಟು ಮೆಣಸು, 1 ಏಲಕ್ಕಿ ತೊಗೊಂಡಿದ್ದೀನಿ. ಸ್ವೀಟ್ ಆಗಿರೋ ಕಾರಣ ಇದು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಮೆಣಸು ಯಾಕೆ ಅಂದರೆ ಹಲಸಿನ ಹಣ್ಣು ಸ್ವಲ್ಪ ವಾಯು, ಹಾಗಾಗಿ ಸ್ವಲ್ಪ ಮೆಣಸನ್ನ ಒಂದು 4 ಕಾಳು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಸ್ವಲ್ಪ ನೀರು ಹಾಕಿ ನುಣ್ಣಗೆ ಗಂಧ ರೀತಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಹಲಸಿನ ತೊಳೆ ಕೂಡ ನಾನು ಒಂದು ಸೈಡ್ನಲ್ಲಿ ಬೇರೆ ಜಾರ್ನಲ್ಲಿ ರುಬ್ಕೊಳ್ತಿದ್ದೀನಿ, ಅಥವಾ ಇನ್ನೊಂದು ಮೊದಲೇ ಹಲಸಿನ ಹಣ್ಣನ್ನು ಸ್ವಲ್ಪ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡ್ರೆ ತುಂಬ ಒಳ್ಳೆಯದು. 8-10 ತೊಳೆ ಆದರೂ ಸಾಕಾಗುತ್ತೆ, ಅಥವಾ 1-1.25 ಕಪ್ಪಷ್ಟು ಹಲಸಿನ ಹಣ್ಣು ತೊಗೊಂಡ್ರೆ ಸಾಕಾಗುತ್ತೆ. ನಾನು ಇಲ್ಲಿ ಬೆಲ್ಲ ಏನು ಉಪಯೋಗಿಸ್ತಿಲ್ಲ. ಬೆಲ್ಲ ಬೇಕಾದ್ರೆ 1/4 ಕಪ್ಪಷ್ಟು ಬೆಲ್ಲ ಕೂಡ ನೀವು ಹಾಕೊಂಡು ರುಬ್ಕೊಳ್ಬಹುದು. ಹಲಸಿನ ಹಣ್ಣಿನ ಪೇಸ್ಟ್ ರೆಡಿಯಾಗಿದೆ. ಹಾಗೆ ತೆಂಗಿನಕಾಯಿ ಮತ್ತು ಅಕ್ಕಿ ನೆನೆಸಿರೋಂಥ ಅಕ್ಕಿನ ನೆನೆಸಿಟ್ಕೊಂಡಿದ್ವಲ್ಲ, ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಈಗ ಒಂದೇ ಸಲ ಮಿಕ್ಸ್ ಮಾಡ್ಕೋಬೇಕಲ್ಲ, ಮಿಕ್ಸಿ ಜಾರ್ಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗಾಗಿ ಮಿಕ್ಸಿ ಜಾರ್ಗೆ ಹಾಕಿ ಇನ್ನೂ 1 ರೌಂಡಷ್ಟು ಆನ್ ಆ್ಯಂಡ್ ಆಫ್ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ನೀವು ಒಂದು ಬೌಲ್ಗೆ ಹಾಕ್ಕೊಂಡು 2 ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬಹುದು, ಅಥವಾ ತೆಂಗಿನಕಾಯಿ, ಅಕ್ಕಿ ಮತ್ತು ಹಲಸಿನ ಹಣ್ಣು ಎಲ್ಲನೂ ಹಾಕಿ ಜೊತೆಯಲ್ಲಿ ಕೂಡ ರುಬ್ಕೊಳ್ಬಹುದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಕಲರ್ ಲೈಟ್ ಆದ್ರಿಂದ ಹಳದಿ ಪುಡಿ 1/4 ಸ್ಪೂನಷ್ಟು ಹಾಕ್ಕೊಂಡು ಮತ್ತೊಂದು ಸಲ ರುಬ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಆಗುತ್ತೆ. ಅದೇ ಕಾರಣಕ್ಕೋಸ್ಕರ ಎಲ್ಲನೂ ಇನ್ನೊಂದು ಸಲ ಎರಡೇ ರೌಂಡು ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಸಾಕು. ಅದೇ ತುಂಬ ನುಣ್ಣಗಿರಬೇಕು ಈ ಪೇಸ್ಟು. ನುಣ್ಣಗಿದ್ದಷ್ಟು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೀವು ರುಬ್ಬಿದಾಗ ಪೇಸ್ಟ್ ಜಾಸ್ತಿ ಆಯ್ತಂದರೆ ನೀರು ಹಾಕಿ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಕೂಡ ನೀವು ಫ್ರಿಜ್ನಲ್ಲಿ ಇಟ್ಕೊಂಡು ಒಂದು ದಿವಸ ಬಿಟ್ಟು ಕೂಡ ನೀವು ದೋಸೆ ಹಾಕೊಂಡು ತಿನ್ನಬಹುದು, ಚೆನ್ನಾಗಿರುತ್ತೆ. ಹುಳಿ ಬರೆಸಿದ್ರು ಚೆನ್ನಾಗಿರುತ್ತಿದ್ದು. ನಾನು ಈ ಹುಳಿ ಬರೆಸ್ತಾ ಇಲ್ಲ, ಇನ್ಸ್ಟೆಂಟಾಗಿ ಮಾಡ್ತಾರಂಥದ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೀರು ದೋಸೆ ಥರ ಮಾಡ್ತಲ್ಲ, ಸ್ವಲ್ಪ ಗಟ್ಟಿ ಇರಬೇಕು ಪೇಸ್ಟು. ನಾನಿಲ್ಲಿ 1/4 ಸ್ಪೂನಷ್ಟು ಈನೋ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ತುಂಬ ಬೇಗ ಮಾಡ್ತಾರೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ದೋಸೆ, ಅದೇ ಕಾರಣಕ್ಕೋಸ್ಕರ. ಇಲ್ಲ ಅಡುಗೆ ಸೋಡಾ ಕೂಡ ಹಾಕ್ಕೊಳ್ಬಹುದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಹಾಕ್ಕೊಳ್ತೀನಿ. ತುಂಬ ರುಚಿಯಾಗಿರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಇಷ್ಟು ಸ್ವೀಟು ನಮಗೆ ಸಾಕು. ಡಯಾಬಿಟಿಸ್ ಇರೋರು ಕೂಡ ಇಷ್ಟು ಸ್ವೀಟ್ ಸಾಕಾಗುತ್ತೆ. ನಿಮಗೆ ಬೆಲ್ಲ ಬೇಕಾದ್ರೆ 1/4 ಕಪ್ಪಷ್ಟು ಹಾಕ್ಕೊಂಡು ನೀವು ರುಬ್ಕೊಳ್ಬಹುದು ಅಕ್ಕಿ ಜೊತೆಗೇ. ತೆಂಗಿನಕಾಯಿ ಚಟ್ನಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಶುಂಠಿ ಚಟ್ನಿ ಮಾಡಿದ್ದೀನಿ. ತುಂಬಾ ಟೇಸ್ಟು. ಇದರಲ್ಲಿ ಎರಡಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ದೋಸೆ ಹಾಕ್ಕೊಳ್ವಾಗ ಒಂದು ಇಂಪಾರ್ಟೆಂಟ್ ಅಂದರೆ, ಇದು ಸ್ವೀಟ್ ದೋಸೆ ಆಗಿರೋದ್ರಿಂದ ನಾವು ಹಾಕಬೇಕಾದ್ರೆ ಅಲ್ಲಲ್ಲೇ ತೂತಾಗುತ್ತೆ, ಅಥವಾ ಕಿತ್ತೋಗುತ್ತೆ, ಅಥವಾ ಲೋಟಕ್ಕೇನೆ ಹಾಕೋಂಥ ಸೌಟು ಅಥವಾ ಲೋಟಕ್ಕೇ ಅಂಟ್ಕೊಂಡು ಬರುತ್ತೆ. ಅದು ಯಾಕೆ ಅಂದರೆ ಹೆಂಚು ತುಂಬ ಬಿಸಿ ಇದ್ದರೆ ಹೆಂಚಿಗೆ ಅಂಟ್ಕೊಳ್ಳಲ್ಲ, ಹಾಗಾಗಿ ಲೋಟಕ್ಕೆ ಬರುತ್ತದು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ದೋಸೆ ಹಾಕೋಕ್ಕಿಂತ ಮುಂಚೆ ಹೆಂಚನ್ನ ಸ್ವಲ್ಪ ನೀರು ಚುಮ್ಕಿಸಿ ತಣ್ಣಗೆ ಮಾಡಿ ನಂತರ ನೀವು ದೋಸೆ ಹಾಕ್ಕೊಳ್ಬೇಕಾಗುತ್ತೆ. ದೋಸೆ ಹಾಕುವಾಗ ಈ ಸ್ವೀಟ್ ದೋಸೆ ಹಾಕುವಾಗ ತುಂಬ ಸಿಮ್ಮಲ್ಲಿ ಇಟ್ಕೊಂಡು ದೋಸೆ ಹಾಕಿ ನಂತರ ನೀವು ಮೀಡಿಯಮ್ ಫ್ಲೇಮ್ ಮಾಡಿ ಮುಚ್ಚಿಟ್ಟು 1 ನಿಮಿಷ ಫ್ರೈ ಮಾಡಿಕೊಂಡು ನಂತರ ತುಪ್ಪನ ಈ ರೀತಿ ಮೇಲಿಂದ ಎಲ್ಲ ಕಡೆ ಹಚ್ಚಿ ಒಂದೇ ಸೈಡ್ ಫ್ರೈ ಮಾಡಿಕೊಂಡು ಸಾಕು. ತುಂಬ ರುಚಿಯಾಗಿರುತ್ತೆ. ಪರಿಮಳ ಕೂಡ ತುಂಬಾ ಅದ್ಭುತವಾಗಿದೆ. ನೋಡ್ತಾ ಇದ್ರೆ ಗೊತ್ತಾಗ್ತಿದೆಯಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ತುಂಬ ಹೈ ಫ್ಲೇಮಲ್ಲಿ ಮಾಡಬೇಡಿ ಈ ದೋಸೆನ, ಎಲ್ಲ ಬೇಗ ಕಪ್ಪಗಾಗ್ಬಿಡುತ್ತೆ. ಮತ್ತು ಇನ್ನೊಂದು ದೋಸೆ ಹಾಕುವಾಗಲೂ ಅಷ್ಟೇ ಲೋ ಫ್ಲೇಮ್ ಮಾಡಿಕೊಂಡು ಹಾಗೆ ಸ್ವಲ್ಪ ನೀರು ಚುಮ್ಕಿಸಿ ನಂತರ ನೀವು ದೋಸೆನ ಇಷ್ಟು ತೆಳುವಾಗಿ ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸಾಕು, ಒಂದು ಅರ್ಧ ಸೌಟಾದ್ರೂ ಸಾಕು. ಹೆಂಚಿನ ತುಂಬ ತೆಳುವಾದಂಥ ದೋಸೆ ಬರುತ್ತೆ. ಆದರೆ ಇದು ಸ್ವೀಟ್ ಆಗಿರೋ ಕಾರಣ ಸ್ವಲ್ಪ ನೀವು ತುಪ್ಪ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಈ ದೋಸೆಗೆ ಆದಷ್ಟು ಲೋ ಫ್ಲೇಮು ಮತ್ತು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಬೇಯಿಸ್ಕೊಳ್ಬೇಕಾಗುತ್ತೆ. 1 ನಿಮಿಷ ಬೇಯಿಸಿದ್ರು ಸಾಕು. 2 ಸೈಡು ಬೇಯಿಸೋ ಅವಶ್ಯಕತೆ ಇಲ್ಲ. ತೆಳು ಹಾಕಿರೋದ್ರಿಂದ ತುಂಬ ಸಿಂಪಲಾಗಿ ಒಂದು ಸೈಡ್ ಬೇಯಿಸಿದ್ರು ಚೆನ್ನಾಗಿ ಬರುತ್ತೆ. ತುಂಬ ಸಾಫ್ಟಾಗಿ ಬರುತ್ತೆ. ಹೋಳಿಗೆ ಥರನೇ ಇರುತ್ತೆ. ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿದೆ. ಟೇಸ್ಟು ಅಷ್ಟೇ ಅಷ್ಟೊಂದು ಅದ್ಭುತವಾಗಿದೆ. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ದೋಸೆ ಮಾಡ್ಬೋದಂತ. ಕಾಯಿ ಚಟ್ನಿಗೆ ತೆಂಗಿನಕಾಯಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, 2 ಇಲ್ಕು ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಇಷ್ಟನ್ನೇ ಒಂದು 5 ಐಟಮ್ಸ್ ಅಷ್ಟೇ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿದೆ. ಶುಂಠಿ ಫ್ಲೇವರ್ ತುಂಬಾ ಚೆನ್ನಾಗಿದೆ. ಯಾವುದೇ ಸೊಪ್ಪುಗಳು ಹಾಕಿಲ್ಲ. ಒಂದು ಸಲ ನೀವು ಕೂಡ ಇದನ್ನು ಟ್ರೈ ಮಾಡಬಹುದು. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಬಾಯ್, ಥ್ಯಾಂಕ್ ಯು.